ಮಾಡ್ಬೇಡ ಸುಮ್ಮನೆ ಸೈಡಿಗೆ ಇಟ್ಬಿಡೋದು. ನಮಸ್ತೆ ಎಲ್ಲರಿಗೂ. ನಾನು ವೇರ್ ಮಾಡಿರೋಂಥದ್ದು ಇವಾಗ ಒನ್ ಪೀಸ್ ಅಂತಾನೆ ಹೇಳ್ಬೋದು. ಮನ್ಯಾಗ ನೈಟಿ ಥರನೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಂಗನೆ ಹೊರಗಡೆ ಹೊಂಟ್ರು ಕೂಡ ಒನ್ ಪೀಸ್ ನೋಡ್ರಿ, ಇದರ ಬಟರ್ಫ್ಲೈ ಸ್ಲೀವ್ ಬರ್ತದ. ಸ್ಲೀವ್ಲೆಸ್ ಹಾಕೋದಿ ನಾನೇಗಂತೂ ಮಸ್ತ್ ಕಾಣಿಸ್ತೈತಿ. ಅಂದ್ರೆ ಇಲ್ಲಿ ಸ್ವಲ್ಪ ಬಗಲ ಓಪನ್ ಅಂತ ಅನಿಸ್ತದ. ಸ್ಲೀವ್ಲೆಸ್ ಹಾಕೊಂಡವ್ರಿಗೆ ಏನ್ ಅನ್ಸಂಗಿಲ್ಲ. ಬಟ್ ನನಗೂ ಕೂಡ ನಮ್ಮ ಮನೆಯಾಗ ಜಾಸ್ತಿ ಇರೋದ್ರಿಂದ ನನಗೇನೋ ಸ್ವಲ್ಪ ಚೇಂಜಸ್ ಅಂತ ಅನ್ಸಿತ್ತು. ಇದು ಡಬಲ್ ಸ್ಲೀವ್ ಅದಾವ, ನೋಡ್ತಾ ಇರ್ಬೋದು ನೀವು. ನೋಡ್ರಿ, ಇದೊಂದು ಸ್ಲೀವ್, ಇದೊಂದು ಸ್ಲೀವ್, ಎರಡು ಸ್ಲೀವ್ ಅದಾವ. ಚೆನ್ನಾಗಿ ಕಾಣ್ಸಕತ್ತದ ನೋಡ್ರಿ ಫ್ರೆಂಡ್ಸ್. ಲೈಟ್ ಕಲರು. ಬಟ್ ಈ ಬಿಸಿಲು ಐತಂದ್ರೂ ಕೂಡ ಅಷ್ಟು ಕಂಫರ್ಟಬಲ್ ಆಗ್ತದ್ರಿ ಮೈಯೊಳಗ ಫ್ರೆಂಡ್ಸ್. ಇಂದ ನಿಮ್ಗ ಅಡ್ಜಸ್ಟಬಲ್ ಮಾಡ್ಕೊಳಕ ಈ ತರ ನೋಡ್ರಿ ಕಸಿ ಬರ್ತಾವ. ಇದಕ್ಕೇನು ಫಿಟ್ಟಿಂಗ್ ಮಾಡಿಸ್ಕೋಬೇಕು ಏನಂತಲ್ಲ. ಬಟ್ ನಂಗೆ ಫುಲ್ ಲಾಂಗ್ ಆಗಿತ್ತು ಇದು, ಫುಲ್ ಲಾಂಗ್ ಆಗಿತ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಕೆಳಗಡೆ ಒಂಚೂರು ಕಟ್ ಮಾಡಿ ಪಿಕೋ ಹಾಕ್ಸೀನ್ರಿ. ಸೀರೆಗನ್ನು ಪಿಕೋ ಹಾಕಿಸ್ತೀವಲ್ಲ ಆ ತರ ಪಿಕೋ ಹಾಕ್ಸಿನಿ. ಈ ತರ ನಿಮ್ಗೆ ಪಾಕೆಟ್ ಕೂಡ ಬರ್ತೈತಿ. ಇದ್ರೊಳಗ ನನ್ನ 2 ಕಲರ್ ಅವೈಲೇಬಲ್ ಇದಾವ. ಯಾರಿಗ್ ಬೇಕು ನೋಡ್ರಿ ವಾಟ್ಸಪ್ ಮಾಡ್ರಿ. ನಾ ಇದ್ದು ಕಲರ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನೋಡಕಂತ್ರು ನೋಡ್ರಿ ಹೆಂಗ್ ಕಾಣಕತ್ತದ. ಸ್ಲಿಮ್ ಅಂಡ್ ಫಿಟ್ ಅಂತ ಅನಿಸ್ಬಹುದು. ಮೈಮ್ಯಾಗಂತೂ ಅಷ್ಟು ನೀಟಾಗಿ ಕುಂತದ. ಜೊತೆಗೆ ಕಂಫರ್ಟಬಲ್ ನೋಡ್ರಿ, ಆರಾಮ್ ಶ್ರೀ ಕಂಫರ್ಟಬಲ್ ಆಗಿ ಕಾಣಿಸ್ತದ. ನೈಟಿಗಿನ ಈ ಒನ್ ಪೀಸ್ ನೋಡ್ರಿ ಮನ್ಯಾಗ ಡೈಲಿ ಹಾಕೋಬಹುದು, ಎಲ್ಲಿಗಾರ ಹೊಂಟ್ರು ಕೂಡ ಹಾಕೋಬಹುದು. ಬಟ್ ನಾನ್ ಇವಾಗ ಆರ್ಡರ್ ಬಂದವ್ರಿ, ಪೋಸ್ಟಿಗೆ ಹಾಕೊಂತೀನಿ ಫ್ರೆಂಡ್ಸ್. ನೋಡ್ರಿ, ಇವನ್ನ ಹೋಗಿ ಪೋಸ್ಟಿಗೆ ಹಾಕಿ ಬರ್ಬೇಕು. ತುಂಬಾ ಅಂದ್ರೆ ತುಂಬಾ ಬಿಸಿ ಆದಂಗೆ ಆಗ್ಬಿಟ್ಟೈತ್ರಿ ಲೈಫ್ ಫ್ರೆಂಡ್ಸ್. ಈ ಸದ್ಯಕ್ಕೆ ನಿಮ್ಗೆ ಮೊದ್ಲಿನ ತರ ಕಮೆಂಟ್ಸ್ಗೆ ರಿಪ್ಲೈ ಕೊಡಕ್ ಆಗವಲ್ತು, ನೀಟಾಗಿ ಟೈಮ್ ಸಿರಿ ವಿಡಿಯೋ ಮಾಡಕ್ ಆಗವಲ್ತು, ವಿಡಿಯೋ ಹಾಕಕ್ ಆಗವಲ್ತು. ಏನೋ ಒಂದು ವಿಚಾರ, ಬಿಸ್ನೆಸ್ ಕಡೆ ನೋಡ್ಕೋಬೇಕು, ಮನೆ ಕೆಲಸ ನೋಡ್ಕೋಬೇಕು, ಯೂಟ್ಯೂಬ್ ನೋಡ್ಬೇಕು, ಮಕ್ಕಳದು ನೋಡ್ಕೋಬೇಕು. ಅದ್ರಾಗ ಒಣ ಒಂದಷ್ಟು ಉಸಾಪರಿ ಇರ್ತಾವು. ಅದ್ರ ಕಡೆ ಗಮನ ಕೊಡದೇ ಇದ್ರು ಕೂಡ ಒಂದೊಂದ್ಸರಿ ಸುಮ್ಮನೆ ಏನಾದ್ರೂ ತಲೆಗೆ ಟೆನ್ಷನ್ ಕೊಡುವಂತ ಒಂದಷ್ಟು ನಾನ್ ಸೆನ್ಸ್ ಅಂತ ಹೇಳ್ತಾರಲ್ಲ ಆ ಥರ ವಿಷಯಗಳು ಟಾಪಿಕ್ಗಳು ಬಂದ್ಬಿಡ್ತಾವೆ. ಸೊ ಎಲ್ಲ ರೀತಿಯಿಂದ ಕೂಡ ಎಲ್ಲ ಮಿಕ್ಸಪ್ ಆಗಿ ಹೆಡ್ಡೇಕ್ ಆದಂಗೆ ಆಗ್ಬಿಡ್ತೈತೆ ನನಗಂತೂ. ಇದು ವಿಡಿಯೋ ಈಗ ಯಾಕೆ ಮಾಡಕತ್ತೀನಪ್ಪ ಅಂದ್ರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಭಾಳ ಜನ ಕೇಳಿದ್ರಿ ರತ್ನ ಏನು ಮಾಡ್ತಾಳ, ರತ್ನನ ಹಸ್ಬೆಂಡ್ ಏನು ಮಾಡ್ತಾಳ, ರತ್ನ ರೂರ್ ಯಾವುದು ಏನು ಅಂತ ಹೇಳಿ. ಅದಕ್ಕಿಂತ ಮುಂಚೆಕ ನಂದು ಒಂದು ಪುಟ್ಟದಾಗಿ ಮತ್ತೊಂದ್ಸರಿ ಹೇಳ್ಕೊಂಡ್ಬಿಡ್ತೀನಿ. ತುಂಬ ಜನ ವಿಡಿಯೋ ನೋಡೋರು ಇರ್ತೀರಿ, ಹೊಸಬ್ರು ಕೂಡ ಇರ್ತೀರಿ. ನಮ್ಮ ತಂದೆ ತಾಯಿಗೆ ನಾವು 4 ಜನ ಹೆಣ್ಮಕ್ಳು. ಅದ್ರಾಗ ನಾ 2ನೇದಕ್ಕಿ, 3ನೇದಕ್ಕಿ ನಮ್ಮ ರತ್ನ, 4ನೇದಕ್ಕಿ ನಮ್ಮ ಸರು, 1ನೇದಕ್ಕಿ ನಮ್ಮ ಅಕ್ಕ ಸುಜಾತ. ಅಕ್ಕನ ಮಗಳದೇ ಮದುವೆ ಇತ್ತು. ತುಂಬ ಜನ ಮದುವೆ ವಿಡಿಯೋನೇ ನೋಡಿ ಭಾಳ ಜನ ಲೈಕ್ ಮಾಡಿ ಭಾಳ ಮೆಸೇಜ್ ಮಾಡ್ತಾರೆ. ಎಲ್ಲರೂ ಕೂಡ ಒಂದೇ ಮಾತಾಡ್ತೀರಿ, ಮದುವೆ ವಿಡಿಯೋ ಸೂಪರು, ಮದುವೆ ವಿಡಿಯೋ ಸೂಪರು, ಮದುವೆ ಮಸ್ತ್ ಮಾಡಿದ್ರಿ ಅಂತ ಹೇಳ್ಕೇಸಿ ಇದೇ ಥರನೇ ಜಾಸ್ತಿ ಹೇಳ್ತಾರೆ. ಹಾಗೇನೆ ನಾನು ವೇರ್ ಮಾಡಿರೋ ಅಂತ ಶಾರ್ಟ್ ಮಂಗಲಸೂತ್ರ, ಲಾಂಗ್ ಮಂಗಲಸೂತ್ರ. ಸೊ ಸ್ಟಾಕ್ ಅಂತೂ ಕೂಡ ಅವೈಲೇಬಲ್ ಇದಾವ. ಯಾರಿಗೆ ಬೇಕಾ ಬೇಗ ಬುಕಿಂಗ್ ಮಾಡ್ಕೋರಿ. ನಾನು ಪೋಸ್ಟಿಗೆ ಹೊಂಟೀನಿ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿ ಅಪ್ಡೇಟ್ ಕೊಟ್ಟರೆ ಆಯ್ತು ಅಂತೇಳಿ ವಿಡಿಯೋ ಮಾಡಕತ್ತೀನಿ. ಎಲ್ಲರೂ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮಂಥ ಹೆಣ್ಮಕ್ಳಿಗೆ ಜಾಸ್ತಿ ಅವಶ್ಯಕತೆ ಇರ್ತೈತಿ. ಭಾಳ ಜನ ನನ್ನ ಮ್ಯಾಮ್ ಬೇಜಾರು ಮಾಡ್ಕೊಂಡಿರಿ, ಅಕ್ಕ ಕಮೆಂಟಿಗೆ ರಿಪ್ಲೈ ಕೊಡಲ್ಲ ಈಗಳ ಮೊದಲಿನ ಥರ ಅಂತೇಳಿ. ಅರ್ಥ ಮಾಡ್ಕೋತೀರಿ ನನಗೂ ಕೊಡಬೇಕು ಎಲ್ಲ ಕಮೆಂಟ್ಸು ಓದ್ತೀನಿ. ಬಟ್ ರಿಪ್ಲೈ ಕೊಡೋಕೆ ನನಗೆ ಆಗೋವಲ್ತು. ಯಾರಾದ್ರೂ ಕಮೆಂಟ್ಸ್ನ ಪ್ರೈಸ್ ಅದು ಕೇಳಿದ್ರಪ್ಪ ಅಂದ್ರೆ, ಈಗ ನಾನು ಕೂಡ ಒಂದು ಏನೋ ಆಗುತ್ತಂತ ಹೇಳ್ತಿಸಿ ಇದನ್ನ ಸೈಡಿಗೆ ಬಿಸ್ನೆಸ್ ಮಾಡ್ಕೊಂಡಿನಿ. ಒಂದಕ್ಕೆ ನಾವು ಮನೆ ಸಂಬಂಧ ಸಾಕಷ್ಟು ಹೊರೆನ ಹೊತ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಅದನ್ನೆಲ್ಲ ತೀರಿಸ್ಬೇಕಲ್ಲ. ಯಜಮಾನ್ರು ಒಬ್ಬರು ಅಂತ ಅಂದ್ರೆ ಅವ್ರ ಕೈ ದುಡುಕಿ ಮ್ಯಾಗ ಎಷ್ಟಾಗುತ್ತೋ ಅಷ್ಟು ಮಾಡಕತ್ತಾರ. ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ ನನ್ನ ಎಲ್ಲ ಬೇಕು ಬೇಡಗಳನ್ನ ನಿಭಾಯಿಸ್ಕೋಬೇಕು. ನಂದು ನಾನು ನೋಡ್ಕೋಬೇಕು, ಬಿಸ್ನೆಸ್ ನೋಡ್ಕೋಬೇಕು. ಹಿಂಗಾಗಿ ನನಗೆ ಸ್ವಲ್ಪ ಅದ್ರ ಕಡೆ ಟೈಮ್ ಕೊಡೋಕ್ಕಾಗವಲ್ತು. ಮೊದ್ಲಾದ್ರೆ ನಿಮ್ಗೆ ಗೊತ್ತಿರ್ಬೋದು, ರೆಗ್ಯುಲರ್ ಫಾಲೋವರ್ಸ್ಗೆ ನನ್ನ ಇಮಿಡಿಯೇಟ್ಲಿ ರಿಪ್ಲೈ ಕೊಡೋಕ್ಕಾಗದಿದ್ರು ಕೂಡ ಒಂದಿನ ಲೇಟ್ ಆದ್ರೂ ಕೂಡ ಎಲ್ಲ ಕಮೆಂಟ್ಸ್ ಓದಿ ನೀಟಾಗಿ ರಿಪ್ಲೈ ಕೊಡ್ತಿದ್ದೆ. ಈಗ 1ಕ್ಕೆ 4 ಜೋಡ್ ಮಾಡ್ಕೊಂಡ್ಬಿಟ್ಟಿನಿ. ಹಾಗಾಗಿ ನನಗೆ ಟೈಮ್ ಸಾಲವಲ್ತು. ಈಗ ನೋಡ್ರಿ ಮಕ್ಕಳು ಸ್ಕೂಲಿಂದ ಬಂದಾದ್ಮ್ಯಾಗ ಪ್ಯಾಕ್ ರಾತ್ರಿನೇ, ಈಗ ಇವತ್ತು ಇಡೀ ದಿನ ಎಷ್ಟು ಪ್ಯಾಕಿಂಗ್ ಎಷ್ಟು ಆರ್ಡರ್ ಬರ್ತಲ್ಲ ರಾತ್ರಿ ಎಲ್ಲ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಅವ್ರ ಪ್ಯಾಕಿಂಗ್ ಫೋಟೋ ತೆಗೆದು ಕಳ್ಸಿಕೊಟ್ಬಿಡ್ತೀನಿ. ಆಮೇಲೆ ಈಗ ಹೋಗಿ ನಾನು ಪೋಸ್ಟಿಗೆ ಹಾಕಿ ಬರ್ತೀನಿ ನೋಡ್ರಿ. ಪೋಸ್ಟಿಗೆ ಮ್ಯಾಗ ಸ್ಲಿಪ್ ಕೊಡ್ತಾರೆ ನೋಡ್ರಿ, ಟ್ರೆಕ್ಕಿಂಗ್ ಐಡಿ ಇರ್ತಲ್ಲ ಅದ್ರೊಳಗ. ಆ ಕಸ್ಟಮರ್ ಪಾರ್ಸಲ್ಗೆ ಅವ್ರದ್ದು ಏನಿರ್ತಲ್ಲ ಸ್ಲಿಪ್ಪ ಅದ್ರ ಟ್ರ್ಯಾಕಿಂಗ್ ಐಡಿ ಕಳಿಸ್ಬಿಡ್ತೀನಿ. ಒಂದೊಂದ್ಸರಿ ಲೇಟ್ ಆದ್ರೂ ಕೂಡ ಅವ್ರು ಒಳಗೆ ಕೇಳಿದಾಗ ಅದನ್ನ ಚೆಕ್ ಮಾಡ್ರಿ ಅಂತ ಹೇಳ್ತೀನಿ. ಕೆಲವ್ರಿಗೆ ಗೊತ್ತಾಗಲ್ಲ, ನಾನೇ ಅದನ್ನ ರಿಟರ್ನ್ ಹಾಕಿಸ್ಕೊಂಡು ಕೆಲವು ಕಮೆಂಟ್ಸ್ 1 ವಾರ ಆಗನ ತಂತಾನೆ ಹೋಗ್ಬಿಡ್ತಾವ್ರಿ, ಇರಂಗಿಲ್ಲ ವಾಟ್ಸಪ್ ಮೆಸೇಜ್. ಹಾಗಾಗಿ ಮತ್ತೆ ಅದನ್ನ ಅವ್ರು ಕಳಿಸ್ಕೊಟ್ರೆ ನಾನೇನೈತಿ ಒಳ್ಳೆ ಅದನ್ನ ಚೆಕ್ ಮಾಡಿ ಇಲ್ಲಿ ಐತ್ರಿ ಇವತ್ತು ಬರ್ತಾ ಇವತ್ತಿಲ್ಲ ಅಂತ ಹೇಳ್ತಿರ್ತೀನಿ.
ದಯವಿಟ್ಟು 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 ಸಪೋರ್ಟ್ ಮಾಡ್ರಿ. ನಮ್ಮ ತಂಗಿ ಏನ್ ಮಾಡ್ತಾಳಪ್ಪ ಅಂತಂದ್ರ ಆಕಿನೂ ಕೂಡ ಅಡಿಗೆ ಕೆಲ್ಸಕ್ಕೆ ಹೋಗ್ತಾಳ್ರಿ. ಬಾಗೇವಾಡಿ ಹತ್ರ ಅವ್ರದೊಂದು ಊರು ಹಳ್ಳಿ ಐತಿ. ಅವ್ರು ಈಗ ಮನಿ ಕಟ್ಸಕತ್ತಾರ. ಜೀವನದಾಗ ಎಲ್ಲರಿಗೂ ಒಂದು ಆಸೆ ಇರೋದ ನೋಡ್ರಿ, ಸ್ವಂತ ಮನಿ ಬೇಕಂತೇಳಿ. ಅವ್ರ ಮಾವಾರ ಇದ್ದಂತ ಟೈಮ್ದಾಗ ಅವರು ಸ್ವಲ್ಪ ಮನಿ ಅನ್ನೋದಿತ್ತು. ಆಮೇಲೆ ಅವ್ರದ್ದು ಜೀವನ ಒಂದ್ ಸಂಸಾರಕ್ಕೆ 2 ಸಂಸಾರ ಮನ್ಯಾಗ ಗೊತ್ತಲ್ಲ. ಹಾಗಾಗಿ ಎಲ್ಲರಿಗೂ ಮನಿ ಬೇಕು. ಹಾಗಾಗಿ ಅವ್ರದ್ದೆಷ್ಟು ಜಾಗ ಬಂದೈತಿ ನೋಡ್ರಿ. ಅದು ಸ್ವಲ್ಪ ಒಳಗೆಲ್ಲ ಕತ್ಲು ಬಾಳ ಅನಿಸ್ತಿತ್ತು, ಮತ್ತ ಗಾಳದ ಆಡ್ತಿದ್ದಿಲ್ಲ. ಹಂಗಾಗಿ ಈಗ ಅವರು ಕೂಡ ಒಂದ್ ಮನಿ ಕಟ್ಸ್ಕೊಂಡು ನೀಟಾಗಿ ಶಿಸ್ತಾಗಿ ಈಗಿನ ಜಮಾತಿ ಒಳಗ ಯಾವ ತರ ಮಾಡ್ಕೋಬೇಕಲ್ಲ ಆ ತರ ಮಾಡ್ಕೊಳಕತ್ತಿದಾರ. ನಾವ್ ಯಾರೇ ಅಕ್ಕ ತಂಗಿ, ನಾವ್ ಎಲ್ಲರೂ 4 ಮಂದಿ ಅಕ್ಕ ತಂಗಿ ಅಂದ್ರೂ ಕೂಡ ನಾವ್ ಯಾರು ಕುಂತು ಟೈಮ್ ಪಾಸ್ ಮಾಡೋರಲ್ಲ. ನಮ್ ತಾಯಿನೂ ಕೂಡ ಯಾವತ್ತಿಗೂ ಒಂದ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರು ಕೂಡ ಅಲ್ಲ. ಅವ್ರು 4 ಮಕ್ಕಳು ಜವಾಬ್ದಾರಿ ಮೈಮೆ ಬಿತ್ತು. ನಮ್ ತಂದೆಯವರು ಒಂಥರ ಜಾಸ್ತಿ ಇದು ಮಾಡೋರು, ಜವಾಬ್ದಾರಿ ಮೈಮೆ ಒಳ ತಗೊಂಡಿಲ್ಲ ನಮ್ಮಪ್ಪ. ಹಂಗಾಗಿ ನಮ್ ತಾಯಿ ಮೇಲೆ ಜಾಸ್ತಿ ಜವಾಬ್ದಾರಿ ಬಿದ್ದಿರೋದ್ರಿಂದ ಅವ್ರದೆಲ್ಲ ಸ್ಟ್ರಗಲ್ ನಾವು ನೋಡಿದೀವಿ. ನಮ್ ಲೈಫಿನೂ ಕೂಡ ಸ್ಟ್ರಗಲ್ ಐತಿ ಇಲ್ಲ ಅಂತಲ್ಲ. ನಮ್ಮ ಅಕ್ಕನೂ ಕೂಡ ಆಶಾ ವರ್ಕರ್ ಅದಾಳ, ಹಂಗೇನೆ ಕೂಡ ರೈತ ಮಹಿಳೆಯನ್ನು ಕೂಡ ಇದ್ದಾಳ. ನಮ್ಮ ಅಕ್ಕ ಫಸ್ಟ್ ಸುಜಾತ, ಅವಳೇ ಆಶಾ ವರ್ಕರು ಮತ್ತೆ ರೈತ ಮಹಿಳೆ ಅನ್ಬೋದು. ಖುಷಿ ಅನ್ಸುತ್ತಪ್ಪ. ನಾನು ಯೂಟ್ಯೂಬರ್, ಅದಕ್ಕೆ ನಮ್ಮ ಚಿಕ್ಕ ಒಪ್ಪಕ್ಕ ಹೌಸ್ ವೈಫ ನನ್ನ ಕೆಲಸ. 3ನೇದಕ್ಕಿ ನಮ್ಮ ರತ್ನ, ಮೊನ್ನೆ ಆಕಿನ ಬಗ್ಗೆನೇ ಜಾಸ್ತಿ ಜನ ಕಮೆಂಟ್ ಮಾಡಿದ್ರಿ. ಆಕಿನೂ ಕೂಡ ಬಾಗೇವಾಡಿಗೆ ಹೋಗಿ ಅಡಿಗೆ ಕೆಲಸ ಮಾಡ್ತಾ ಇದ್ರು ಫ್ರೆಂಡ್ಸ್. ದುಡ್ಡು ಉಣ್ಣಾಕ ಏನೇ ಕೆಲಸ ಮಾಡಿದ್ರು ಕೂಡ ನಾಚಿಗಿಲ್ಲ. ಕಳ್ತನ ಮಾಡಬೇಕಂದ್ರೆ ನಾಚಬೇಕು, ಸೂತನ ಮಾಡಿ ಒಬ್ರು ಕಸ್ಕೊಳಕ, ಒಬ್ರು ಹಾಳ ಮಾಡಕ, ಒಬ್ರು ಗಟ್ಟಿ ಹೊಡ್ಯಾಕ, ಒಬ್ರು ಅನ್ನ ಕಿತ್ಕೊಳಕ ನಾಚ್ಕೋಬೇಕು. ಮತ್ತೆ ಹಾದಿ ತಪ್ಪಿ ನಡಿಬೇಕಂದ್ರೆ ನಾಚ್ಕೋಬೇಕು. ಆಕ್ಚುಲಿ ಈಗಿನ ಕಾಲದಾಗ ಅಂತವ್ರೆ ನಾಚಂಗಿಲ್ಲ. ಒಳ್ಳೆ ರೀತಿಯಾಗಿ ದುಡ್ಡು ಉಣ್ಬೇಕಂದ್ರೆ ಅದನ್ನ ಕೆಲವು ಜನ ಅಯ್ಯೋ ಅದನ್ನ ಮಾಡಿ ಬದುಕ್ತಾರ, ಇದನ್ನ ಮಾಡಿ ಬದುಕ್ತಾರ ಅಂತ ಹೇಳ್ತಿರ್ತಾರ. ನಮ್ ಬದುಕು ನಮ್ ಇಷ್ಟ ಆಗಿರ್ತೈತಿ. ಸೊ ಅವ್ರದ್ದು ದೊಡ್ಡ ಮಂತನ ಐತಿ. ಒಂದೊಂದ್ಸರಿಗೆ ಮಂತನ ನಮ್ಗೇನು ಅನ್ನ ಕೊಡಂಗಿಲ್ಲ. ಆ ಮಂತನ ಹೆಸರಿಂದ ನಮ್ಗೇನು ಬೇಕಂದಾಗ ಅವಶ್ಯಕತೆ ಇದ್ದಾಗ ನಮ್ಗೇನು ರೊಕ್ಕ ರೂಪಾಯಿ ಕೊಟ್ಟು ನಡ್ಸಲ್ಲ. ಮಂತನ ಎಷ್ಟು ದೊಡ್ಡದಿದ್ರು ಕೂಡ ಎಲ್ಲರೂ ದುಡಿಯಬೇಕು, ಸಂಸಾರ ನಿಭಾಯಿಸ್ಕೊಂಡು ಹೋಗ್ಲೇಬೇಕ. ತಂಗಿಗೆ 3 ಜನ ಹೆಣ್ಮಕ್ಳು ರತ್ನಾಗ. ಸೊ ಹಾಗಾಗಿ ಹೆಣ್ಮಕ್ಳದಾವ್ ಏನಾದ್ರು ಭವಿಷ್ಯಕ್ಕೋಸ್ಕರ ಮಾಡಬೇಕಂತ ಹೇಳ್ತೇಸಿ ಆಕಿನೂ ಕೂಡ ಅಡಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳ್ರಿ. ಅವ್ರ ಯಜಮಾನ್ರು ಕೂಡ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ, ತಂಗಿ ನಾನು ಯಾವಾಗ ಸೇರ್ತೀವಿ ನೋಡ್ರಿ ಅವಾಗ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ನಿಮ್ಗೆ ಸಿಗ್ತದ. ಇನ್ನೇನು ಸೂಟಿ ಕೊಡಕ್ ಬಂತು, ನಾವು ಕೂಡ ಊರಿಗೆ ಹೋಗ್ತೀವಿ. ಅವಾಗ ತಂಗಿ ಜೊತೆ ಕೂಡ ಮೀಟ್ ಆಗಿ ಸಾಧ್ಯ ಆದ್ರೆ ಅವ್ರ ಊರಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲಾಂದ್ರೆ ನಾವು ಹೋದಾಗ ತವ್ರ ಮನೆಗೆ ನಮ್ಮ ತಂಗಿನ ಕೂಡ ಬರ್ತಾಳ. ಅವಾಗ ಏನೈತಿ ಎಲ್ಲರೂ ಸೇರಿ ವಿಡಿಯೋನ ನಾವು ಮಾಡ್ತೀವಿ. ನೋಡ್ರಿ, ಸಪೋರ್ಟ್ ಮಾಡ್ರಿ. ನಾನು ಈಗ ಪೋಸ್ಟಿಗೆ ಹೊಂಟೀನಿ, ಭಾಳ ವಿಡಿಯೋ ಅಪ್ಡೇಟ್ ಕೊಡತ್ತೀನಿ, ಸೀರೆ ವಿಡಿಯೋಗಳು. ಯಾರಿಗೆ ಬೇಕಾ ನೀವು ಬುಕಿಂಗ್ ಮಾಡ್ಕೋರಿ. ಹೊರಗಿನಕಿನ್ನ ನಾನು ಕಡಿಮೆ ರೇಟಿಗೆ ಕೊಡಕತ್ತೀನಿ. ಬಿಡ್ತಿ ಅದನ್ನ ಕಡಿಮೆ ರೇಟಿಗೆ ಕೊಡಾಕತ್ತೀನಿ. ಮಕ್ಳಿರೋ ಮನೆಯೊಳಗೆ ಎಲ್ಲಾನು ನಿಭಾಯಿಸ್ಕೊಂಡು ಹೋಗೋದೇ ಕಷ್ಟ ಆಗಿರ್ತೈತಿ ಹೌಸ್ ವೈಫ್ ಇದ್ದವ್ರಿಗೆ. ಅದ್ರಾಗ ಒಂದ್ ಎಕ್ಸ್ಟ್ರಾ ಏನಾದ್ರು ಒಂದ್ 4 ದುಡ್ಡು ಆದಾಯ ಅಂತೇಳಿ ಮಾಡ್ಕೊಡ್ತೀವಿ ಅಂದ್ರ ಬಹಳಷ್ಟು ಅದು ಕಿರಿಕಿರಿಗಳು ಇರ್ತಾವ. ಯಾರು ಒಂದೊಂಥರ ಫಾಲ್ತುಗಿರಿ ಫೋನ್ ಹಚ್ತಿರ್ತಾರ. ಆದ್ರೆ ಲೇಡೀಸ್ ಹಚ್ಚಿ ತಮಗ ಬೇಕಾಗಿರುವಂತ ಮಾಹಿತಿ ತಗೊಂತಿರ್ತಾರಲ್ಲ, ಅವಾಗ ನನ್ಗ ಕೂಡ ಮಾತಾಡ್ಬೇಕಂತ ಇಷ್ಟಪಟ್ಟು ಮಾಡ್ತಾರಲ್ಲ, ಅದ್ರ ಬಗ್ಗೆ ಹೇಳಂಗಿಲ್ಲ. ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಾಗ ಇರ್ತೀವಿ, ಏನೋ ಒಂದು ನಮ್ಗೆ ಆಧಾರ ಆಗತ್ತಂತೇಳಿ ನಂಬರ್ಸ್ ಹಾಕಿರ್ತೀವಿ, ಹಲ್ತು ಕುಂತಿರ್ತಾರ. ಸೊ ಹಾಗಾಗಿ ಅಂತವೆಲ್ಲ ಒಂದೊಂದ್ಸರಿ ನನಗೆ ಕಾಲ್ಸ್ ಅಟೆಂಡ್ ಮಾಡಕ್ ಬಹಳ ಕಿರಿಕಿರಿ ಅಂತ ಅನಿಸ್ಬಿಡ್ತೈತಿ. ಯಾರೋ ಒಬ್ರು 3rd ಕ್ಲಾಸ್ ಮ್ಯಾನ್ ಅನ್ನೋರು ಕಾಲ್ ಮಾಡ್ತಿರ್ತಾರ. ಅದರಿಂದ ಎಲ್ಲ ಬರುವಂತ ಕಾಲ್ಸ್ಗಳು ನಾ ಎತ್ತಲೇಬೇಕಾಗುತ್ತ. ಯಾಕಂದ್ರೆ ನಾನು ಇವಾಗ ಸೋಷಿಯಲ್ ಮೀಡಿಯಾದಾಗ ಅದೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಫೇಸ್ ಮಾಡ್ಲೇಬೇಕಾಗ್ತದ. ಮೆಂಟಲಿ ಕೂಡ ನಾನು ಸ್ಟ್ರಾಂಗ್ ಆಗಿರ್ಬೇಕು. ತುಂಬಾ ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾದಾಗ ಎಷ್ಟೊಂದು ಅರೇಂಜ್ಮೆಂಟ್ ಅದೆಲ್ಲ ಮಾಡ್ತಾರ. ಎಷ್ಟು ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಇರ್ತೈತಪ್ಪ ಅಂದ್ರೆ ಒಂದು ಬ್ಯಾಡ್ ಕಮೆಂಟ್ ಆಗಿರ್ಬೋದು, ಇಲ್ಲ ಆತರ ಬ್ಯಾಡ್ ಕಾಲ್ಸ್ಗಳು, ಬ್ಯಾಡ್ ಮೆಸೇಜ್ಗಳು, ಈ ತರದ್ದೆಲ್ಲ ನಾವೆಲ್ಲ ಎಷ್ಟು ನಿಭಾಯಿಸಿರ್ತೀವಪ್ಪ ಅಂದ್ರ ಅದು ನಮ್ಗ ಗೊತ್ತಿರ್ತದ. ನಾನ್ ಮಾಡಾಕತ್ತೀನಪ್ಪ ಅಂದ್ರ ತುಂಬಾ ಜನ ತುಂಬಾ ರೀತಿಯಾಗಿ ಮಾತಾಡ್ತಿರ್ತಾರ. ನಾನು ಅದು ನನ್ನ ಕಿವಿಗೆ ಬಿತ್ತಪ್ಪ ಅಂತಂದ್ರೆ ನಾನು ಅವಾಗ ಆನ್ಸರ್ ಕೊಡ್ತೀನಿ. ಬಟ್ ಎಲ್ಲಾರ ಮನೆ ಹೆಣ್ಮಕ್ಳು ಇರ್ತಾರ. ಎಲ್ಲರೂ ಕೂಡ ಒಂದ್ ಜೀವನದಾಗ ಯಾರ ಮನೆ ಹೆಣ್ಮಕ್ಳು ದುಡ್ದೇ ಇದ್ರು ಕೂಡ ಗಂಡಸಾದ್ರು ದುಡಿತಾನಲ್ಲ. ಸೊ ಗಂಡಸನು ಕೂಡ ದುಡಿದಾದ ಕುಂತ್ರೆ ಆಗುತ್ತೇನ್ರಿ? ಎಷ್ಟೋ ಹೆಣ್ಮಕ್ಳು ಹೊರಗಡೆ ಹೋಗಿ ಜಾಬ್ ಮಾಡಿ ಮನಿ ಒಂದು ನಿಭಾಯಿಸ್ತಾರ. ಗಂಡ ದುಡಿದೇ ಇದ್ರು ಕೂಡ ಹೆಂಡತಿನೇ ಕೆಲಸ ಮಾಡಿ ಆ ಗಂಡನು 2 ಒಪ್ಪತ್ತಿನ ಊಟ ಹಾಕಿ ಮಕ್ಕಳು ನೋಡ್ಕೊಂಡು ಮನಿ ನೋಡ್ಕೊಂಡು ಎಷ್ಟೋ ಜೀವನವನ್ನ ತ್ಯಾಗ ಮಾಡಿ ಬದುಕ್ತಾ ಇರುವಂತ ಹೆಣ್ಮಕ್ಳು ನಮ್ಮ ಸಮಾಜದೊಳಗ, ನಮ್ಮ ಸುತ್ತಮುತ್ತ, ನಿಮ್ ಸುತ್ತಮುತ್ತ, ನಿಮ್ ಮನೇಲೂ ಕೂಡ ಇರ್ಬೋದಲ್ಲ. ಸೊ ಯಾರೋ ಒಂದು ರೊಟ್ಟಿ ಪಡಿ ಅವ್ರು ಮಾಡ್ತಾರಪ್ಪ ಅಂತಂದ್ರ ಅದಕ್ಕೆ ಪ್ರಶಂಸೆ ಕೊಡೋದಾಗ್ಲಿಕ್ಕಂದ್ರೂ ಕೂಡ ಬಾಯಿ ಮುಚ್ಕೊಂಡು ಕುಂಡಿರ್ಬೇಕು.
ಏನೇನೋ ಮನೆ ಕೂತಲ್ಲೇ ಪಗಾರ ಬರ್ತೈತಿ, ಮನೆ ಕೂತಲ್ಲೇ ಗಳಿಕ್ ಬರ್ತೈತಂದ್ರ ನನಗೇನು ಪುಕಟೆ ಉದರಂಗಿಲ್ಲ. ಬೆಳಗ್ಗೆ ಮೇಲಿತ್ತ ನಾನು ಓಡಾಡ್ಬೇಕು. ಈಗ ನೋಡ್ರಿ ಮಠ ಮಧ್ಯಾಹ್ನ ಬಂದೈತಿ. ಬೆಳಗ್ಗೆ ಹೋಗ್ಬೇಕಂದ್ರ ಮಕ್ಳು ಸ್ಕೂಲ್ ಟೈಮಿಂಗ್ ಚೇಂಜ್ ಆಗೈತಿ. ಅವ್ರು 7:30 ಹೋಗಿ 12:00 ಬರ್ತಾರ. ಅವ್ರು ಬಂದಾದ್ಮ್ಯಾಗ ಅಷ್ಟ್ರೊಳಗ ಗ್ಯಾಪ್ನ್ಯಾಗ ನನ್ಗೆ ಹೋಗಕ್ ಆಗಂಗಿಲ್ಲ. ನೀರಿಂದ ಒಂದು ಐರನ್ ಐತಿ. ನೀರ್ ಯಾವಾಗ ಬಂದಿರ್ತಾವ ಅದನ್ನ ಕೆಲಸ ಮಾಡ್ಕೋಬೇಕು. ಆ ಕೆಲಸ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಲೇಟ್ ಆಗ್ತದ. ಮತ್ತ ಅದು ಕೆಲಸ ಮಾಡ್ಕೊಂಡು ಸ್ವಲ್ಪ ರೆಡಿ ಆಗ್ಬೇಕು ಅನ್ನೋಷ್ಟೊತ್ತಿಗೆ ಆ ಮಕ್ಳು ಬರೋ ಟೈಮ್ ಆಗ್ತದ. ಅವ್ರು ಬರೋ ಟೈಮಿಗೆ ನಾ ಮನೆಗಿದ್ದು ಅವ್ರು ಬಂದ್ಮ್ಯಾಗ ಅವ್ರ ಹೊಟ್ಟಿಗೆ ಏನಾದ್ರು ಹಾಕಿ ಮತ್ತೆ ನಾನು ಹೋಗ್ಬೇಕು. 1:30 ಅದಕ್ಕೆಲ್ಲ ಹೋದ್ನೆ. ಆ ಊಟಕ್ಕೆ ಟೈಮಿಂಗ್ ಇರ್ತೈತಿ. 2 ಗಂಟೆ ಮೇಲೆ ಹೋಗ್ಬೇಕು ನಾನು. ಸೊ ಹಾಗಾಗಿ ಈಗ ಹೋಗಿ ಪಾರ್ಸಲ್ ಹಾಕಿ ಬರ್ತೀನಂತ ನಮ್ಮ ತಂಗಿ ಬಗ್ಗೆ ಕೇಳಿದ್ರಿ. ಹಾಗೆ ನನ್ನ ಕಮೆಂಟ್ಸ್ಗಳು ಕೂಡ ನಾನು ತುಂಬಾ ಜನ ಬೇಜಾರು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಈ ವಿಡಿಯೋನ ನಾನು ನಿಮ್ಗೆ ತಲುಪ್ಸಕತ್ತೀನಿ. ವುಮೆನ್ಸ್ ಡೇ ಅಂತಂದ್ರೆ ಒಂದೇ ದಿನ ಎಲ್ಲೋ ಕೂತ್ಕೊಂಡು ದೊಡ್ಡ ಭಾಷಣ ಮಾಡಿ ಅವ್ರ ಕೊಳ ಹಾರ ಇವ್ರ ಕೊಳ ಹಾರ ಹಾಕೊಂಡು ಒಂದು ಶಾಲು ಹಚ್ಚಿ ಅಷ್ಟೇ ಅವತ್ತಿನ ಪೂರ್ತಿಗೆ ಅಷ್ಟೇ ಸೀಮಿತ. ತುಂಬಾ ಜನರು ಮಾಡೋ ಅಂಥದ್ದು ಅಷ್ಟೇ. ಆಡಕ್ ಆಚಾರ, ತಿನ್ನಕ್ ಬದ್ನಿಕಾಯಿ. ವುಮೆನ್ಸ್ ಡೇ ಅಂತಂದ್ರ ನಿಮ್ಮ ಮನೆ ಹೆಣ್ಮಕ್ಳು ಹೆಂಗಿರ್ತಾರ ಹಂಗೆ ಇನ್ನೊಬ್ರ ಮನೆ ಹೆಣ್ಮಕ್ಳು ಇರ್ತಾರ. ಅವರಿಗೂ ಗೌರವ ಕೊಡ್ಬೇಕು. ಗೌರವ ಕೊಡಕ್ ಆಗದಿದ್ರು ಕೂಡ ನೀವು ಅವ್ರ ಬಗ್ಗೆ ಏನಾದ್ರು ನೆಗೆಟಿವ್ ಸ್ಪ್ರೆಡ್ ಮಾಡೋದಾಗಿರ್ಬೋದು. ಈ ತರ ಯಾರು ಮಾಡ್ತಿರ್ತಾರಲ್ಲ, ಸೊ ಅವ್ರ ಮನೆಗೂ ಹೆಣ್ಮಕ್ಳು ಇದ್ದೇ ಇರ್ತಾರ. ಯಾರ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ತಮ್ಮ ಮನೆ ಹೆಣ್ಮಕ್ಳು ಅಷ್ಟೇ ಅಪರೂಪ. ಇನ್ನೊಬ್ರ ಮನೆ ಹೆಣ್ಮಕ್ಳು ಅಂತಂದ್ರ ಅವ್ರಂಗೆ ಬಿಟ್ಟು ಬಿದ್ದಿರಂಗಿಲ್ಲ ಫ್ರೆಂಡ್ಸ್. ಹೌದಾ? ಅವ್ರಿಗೂ ಒಂದು ಜೀವನ ಇರ್ತೈತಿ, ಅವ್ರಿಗೊಂದು ಕುಟುಂಬ ಇರ್ತೈತಿ, ಅವ್ರಿಗೊಂದು ಜವಾಬ್ದಾರಿ ಇರ್ತೈತಿ. ಎಷ್ಟು ಮಂದಿ ಹೆಣ್ಮಕ್ಳಿಗೆ ಬೇರೆದವ್ರು ಬಿಡ್ರಿ ಕಟ್ಕೊಂಡ ಗಂಡನೇ ಅವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಿರ್ತಾನ. ಕೂಳು ಹೆಣ್ರಾಕಿ ತಂದು ಕೂಳು ತಿಂತಿರ್ತಾರ. ಅಷ್ಟಾದ್ರೂ ಬೇರೆದವ್ರು ಕಲ್ತಿಗಿರಿ ಮಾತು ಕೇಳಿ ಹೆಂಡ್ರ ಮಕ್ಳಿಗೆ ಎಷ್ಟು ಟಾರ್ಚರ್ ಕೊಡ್ತಿರ್ತಾರ, ತ್ರಾಸ ಕೊಡ್ತಿರ್ತಾರ. ಅಂತ ವ್ಯಕ್ತಿಗಳು ನಿಮ್ ಕಣ್ಣಿಗೆ ಕಾಣ್ತಪ್ಪ ಅಂತಂದ್ರ ಅವ್ರಿಗೆ ಒಂದ್ ನಾಲ್ಕು ಚಲೋ ಹೇಳ್ರಿ. ಇಲ್ಲಪ್ಪ ನೋಡು ಈಗಿನ ಕಾಲದಾಗ ಒಬ್ರು ದುಡಿದ್ರಾಗ ಆಗಂಗಿಲ್ಲ, ಆದಷ್ಟು ಕೂಡ್ಸಕ್ ಪ್ರಯತ್ನ ಮಾಡ್ರಿ, ಇನ್ನಷ್ಟು ಅಗಲ್ಸಕ್ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಬಹಳ ವಿಚಿತ್ರ ಐತಿ ಈಗಿನ ಜೀವನ ಮಾಡುವಂಥದ್ದು. ಎಷ್ಟೆಷ್ಟೋ ಒಳ್ಳೊಳ್ಳೆ ಗಂಡ್ಮಕ್ಳಿಗೆ ಹೆಣ್ ಸಿಗಲ್ಲಾಗ್ಯಾವ. ತುಂಬಾ ಜನ ಹೆಣ್ತಿರು ಎಷ್ಟು ಹೊಂದ್ಕೊಂಡು ಹೋಗ್ತಾರಂದ್ರ ಆ ಗಂಡದಿರಿ ಕಿಮ್ಮತ್ತೆ ಇರಂಗಿಲ್ರಿ ಫ್ರೆಂಡ್ಸ್. ನಾನು ಇವಾಗ ಯೂಟ್ಯೂಬ್ದಾಗ ನಂಬರ್ ಹಾಕಿನಿ, ಸೋಷಿಯಲ್ ಮೀಡಿಯಾದಾಗ ನಂಬರ್ ಬಿಟ್ಟಿನಂದ್ರ ತುಂಬಾ ಜನ ನನ್ನನ್ನ ನೋಡ್ತಿರುವಂತರು ಕಾಲ್ ಮಾಡ್ತಾರ, ಅವ್ರ ಕಷ್ಟನ ಹೇಳ್ಕೊಂತಾರ. ಬೇಜಾರಾಗುತ್ತಪ್ಪ. ಎಲ್ಲಾ ಹೆಣ್ಮಕ್ಳು ಲೈಫು ಅಷ್ಟೇ ಇರ್ತದಲ್ಲ, ಯಾರ್ದೇನ್ ಹೆಚ್ಚಿರಲ್ಲ, ಯಾರ್ದೇನ್ ಕಡಿಮೆ ಇರಲ್ಲ. ದುಡ್ಡಿದ್ದವ್ರದ್ದು ಆಗಿರ್ಬೋದು, ದುಡ್ಡು ಇಲ್ದರದ್ದು ಆಗಿರ್ಬೋದು. ಹೌದಾ? ಹೆಣ್ಮಕ್ಳು ಅಂದ್ರೆ ಜೀವನ ಅಂತಂದ್ರೆ ಎಲ್ಲರದು ಅಷ್ಟೇ ಇರ್ತೈತಿ. ಯಾರು ಹೈಫೈ ಲೈಫ್ ನೀಡ್ ಮಾಡ್ತಿರ್ತಾರ, ಯಾರು ಸಿಂಪಲ್ ಲೈಫ್ ನೀಡ್ ಮಾಡ್ತಿರ್ತಾರ. ನಮ್ದು ಮಿಡಲ್ ಕ್ಲಾಸ್ ಲೈಫ್. ನಾವು ಹೆಚ್ಚಿಗೆ ಐತೆ ಅಂತ ಹೇಳ್ಕೊಳಕ್ಕೂ ಆಗಲ್ಲ, ಇಲ್ಲ ಅಂತೇಳಿ ಬೇಡ್ಕೊಳಕ್ಕೂ ಆಗಂಗಿಲ್ಲ. ಆತರ ಮೀಡಿಯಂ ಮಧ್ಯದೊಳಗಿಂದ ನಮ್ಮ ಲೈಫ್ ಐತಿ. ಸೊ ನಾ ಏನಾದ್ರು ಮಾಡ್ತೀನಿ ಅನ್ನೋ ಚಲೋ ನನ್ನಲ್ಲಿ ಬರಕತ್ತಿತ್ತಪ್ಪ ಅಂದ್ರೆ ಅದು ನನ್ನ ಪರಿಸ್ಥಿತಿ, ನನ್ನ ಸಿಚುವೇಶನ್. ಸ್ಟಾರ್ಟಿಂಗ್ ನಾನು ಒಂದೇನೋ ನಿಜ ಹೇಳ್ಬೇಕಂದ್ರೆ ನನ್ಗೆ ಒಬ್ಬಂಟಿತನ ಕಾಡ್ತಿತ್ತು. ಅದನ್ನ ನಿಭಾಯಿಸ್ಕೊಳಕ ಯಾವ್ದಾದ್ರು ಒಂದು ಕೆಲ್ಸಿನಾಗ ನಾನು ತಡ್ಕೊಂಡೆ ಅಂದ್ರ ನನ್ನನ್ನು ನಾನು ಸ್ವಲ್ಪ ಇದು ಮಾಡ್ಕೋಬಹುದು ಅಂತ ಅನ್ಕೊಂಡು ನಾನು ಅದನ್ನ ಚಾಲು ಮಾಡಿದೆ. ಬಟ್ ಇವತ್ತು ಅದು ನನ್ನ ಹೊಟ್ಟೆ ಜೀವನಕ್ಕೆ ಆಧಾರ ಆಗೈತಿ. ಈ ಹೊಟ್ಟೆ ಅನ್ನೋದು ಏನೈತಿ ನೋಡಿ, ಇದು ಬಹಳ ಇದು ಇರ್ತದ. ಅದನ್ನ ತುಂಬಿಸ್ಕೊಳಕ ಎಷ್ಟೆಲ್ಲ ಎಂಡ್ವರ್ಗು ಕೂಡ ನಾವು ಬಡ್ದಾಡ್ಕೋತೇವೆ. ಒಟ್ಟಿಗೆ ಇಷ್ಟು ತಿನ್ನದ ಸಾಕಾಗತ್ರಿ. ಜೀವನಕ್ಕೆ ನೋಡ್ರಿ ದುಡಿಬೇಕು ಅಂತೇಳಿ ಕೊನೆಯವರೆಗೂ ಕೂಡ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ದುಡಿತಿರ್ತೀವಿ. ಆ ದುಡಿಮೆ ಮಾಡೋರಿಗೆ ಒಂದು ಒಳ್ಳೆ ರೀತಿಯಾಗಿ ಜೀವನ ರೂಪಿಸ್ಕೋಬೇಕಂತ ನನ್ನ ಅಕ್ಕ ತಂಗಿಯಂದಿರು, ನನ್ನ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮ್ಮ ತಂಗಿನೂ ಕೂಡ ಈಗ ರತ್ನ ಮನಿ ಕಟ್ಸಕತ್ತ, ಅವ್ರದ್ದು ಕೂಡ ಒಳ್ಳೆ ರೀತಿಯಾಗಿ ಲಘೂಟ ಮನಿ ರೆಡಿಯಾಗಿ ವಾಸ್ತುಶಾಂತಿಗೆ ಹೋಗೋಣ ಅಂತ. ನೀವು ಬರ್ದೇ ಇದ್ರು ನಾನು ವಿಡಿಯೋದಾಗೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ತಂಗಿನೂ ಭಾಳ ಕಷ್ಟಪಡ್ತಾಳ್ರಿ ಫ್ರೆಂಡ್ಸ. ದೊಡ್ಡಸ್ತನ ದೊಡ್ಡ ಮಂತನ ಅದು ಯಾವತ್ತಿಗೂ ಕೂಡ ಎದಕ್ಕೂ ಉಪಯೋಗ ಬರಂಗಿಲ್ಲ. ದುಡಿಯಬೇಕು, ಮಾಡಬೇಕು. ಹೌದಾ? ಎಷ್ಟೋ ಕೋಟ್ಯಾನುಗಟ್ಲೆ ಇದ್ದವರು ಕೂಡ ಏನು ಹಂಗೆ ಕುಂದಿರ್ತಾರ? ಇಲ್ಲ, ದುಡಿತಾರಲ್ಲ. ಹಂಗಾನೆ ನಮ್ಮ ತಂಗಿ ಅಡಿಗೆ ಮಾಡಿ ಕೆಲಸ ಮಾಡ್ತಾಳಪ್ಪ ಅಂತಂದ್ರೆ ನನಗೆ ಹೆಮ್ಮೆ ಅಂತ ಅನಿಸ್ತೈತಿ. ಯಾಕಂದ್ರ ಅದೇನು ತಪ್ಪಂತಲ್ಲ. ಅಕ್ಕಿನೂ ಕೂಡ 10ನೇ ಮುಗ್ಸ್ಯಾಳ. ಬಟ್ ಹೊಲ ಮನೆ ಕೆಲಸನೂ ಕೂಡ ಅವರು ಕೂಡ ರೈತರನ್ನೇ, ಅವ್ರ ಮೆಂತನೂ ಕೂಡ ರೈತ ಮೆಂತನೇ. ಆದ್ರೆ ಅವ್ರವ್ರ ಜೀವನಕ್ಕೆ ಹೆಂಗೆ ಅನುಕೂಲ ಆಗುತ್ತೆ ಹಂಗಂಗೆ ಬದುಕುವಂಥದ್ದು. ಸೊ ಹೆಮ್ಮೆ ಅಂತ ಅನಿಸ್ತದೆ ನನ್ನ ತಂಗಿ ಬಗ್ಗೆ. ಅವಳಲ್ಲಿರುವಂಥ ಒಂದು ಛಲ, ನಾನು ಮಾಡ್ಬೇಕನ್ನೋ ಒಂದು ಗುರಿ ಐತಿ ನೋಡ್ರಿ. ಅದು ಯಾವತ್ತಿಗೂ ನಮ್ಗೆ ನಿದ್ದೆ ಕಡಿಸ್ತೈತಿ, ನಮ್ಗೆ ನಿದ್ದೆ ಮಾಡಕ್ಕೆ ಹಚ್ಚಂಗಿಲ್ಲ. ಸೊ ಖಂಡಿತ ನಮ್ಮ ತಂಗಿಗೆ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮ್ಯಾಗ ಇರಲಿ, ನಮ್ಮ ಕುಟುಂಬದ ಮ್ಯಾಗ ಇರಲಿ. ನಮ್ಮ ತಂಗಿ ಚಾನಲ್ ಕೂಡ ಸಿದ್ಧಾರ್ಥ ಫ್ಯಾಮಿಲಿ, ಅಕ್ಕಿನ ಬಗ್ಗೆನೂ ಕೂಡ ಹೇಳ್ಕೋಬೇಕು. ಅಕ್ಕ ಇದು ಮಾಡ್ತಾರಂತ ಹೇಳಿದೆ ನಿಮ್ಗೆ. ಏನಪ್ಪ, ಆಶಾ ವರ್ಕರು, ನಾನು ಯೂಟ್ಯೂಬರು. ನಮ್ಮ ತಂಗಿ ಏನಪ್ಪ ಅಂದ್ರೆ ಅಡುಗೆ ಮಾಡ್ತಾಳ. ಇನ್ನೊಬ್ಬ ತಂಗಿ ಏನೈತೆ ಆಕಿನ ಯೂಟ್ಯೂಬ್ ಮಾಡ್ತಾಳ, ಸಿದ್ಧಾರ್ಥ ಫ್ಯಾಮಿಲಿ ಅಂತೇಳಿ. 2 ಮಕ್ಕಳು ಇಟ್ಕೊಂಡು ಕೂಡ ನಮ್ಮ ತಂಗಿನೂ ಕೂಡ
ಖಾಲಿ ಕುಂದ್ರೋದಕ್ಕಿಂತ ಅದೊಂದು ಮಾಡಿದ್ರೆ ಆಯ್ತು ಅಂತ ಕೇಸಿ ನಮ್ಮ ತಂಗಿನೂ ಕೂಡ ಮಾಡ್ತಾಳೆ. ಸಿದ್ಧಾರ್ಥ್ ಫ್ಯಾಮಿಲಿ ನೋಡ್ರಿ, ಸಪೋರ್ಟ್ ಮಾಡ್ರಿ. ನಮ್ಮ ಮನ್ಯಾಗ ನಾವು ಇಬ್ರು ಯೂಟ್ಯೂಬರ್ ಅಂತ ಹೇಳ್ಕೊಳೋದಕ್ಕೆ ನನಗೆ ಒಂಥರ ಗರ್ವ ಮತ್ತು ಹೆಮ್ಮೆ ಅಂತ ಅನಿಸ್ತದ. ನಮ್ಮೆಲ್ಲರಿಗೂ ಕೂಡ ಒಂಥರ ಮೆಟಿಗೂಟ ಅಂದ್ರೆ ನಮ್ಮ ತಾಯಿ. ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ನಮ್ಮ ತಾಯಿನೇ ನಮ್ಗೆ ತುಂಬಾ ಆಧಾರ ಸ್ತಂಭ ಆಗಿದಾರ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ತಾಯಿಗೂ ಆಶೀರ್ವಾದ ಮಾಡಿರಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ರಿ. ಈಗ ಇವೆರಡೂ ಕೂಡ ಆರ್ಡ್ರ್ ಅದಾವ, ಹೋಗಿ ನಾನು ಹಾಕಿ ಬರ್ತೀನಂತ. ಓಕೆ, ಯಾರೆಲ್ಲ ಎಷ್ಟೊತ್ತನೇ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರಿಗೆ ತಾಯಿ ಸರ ಬೇಕು ಮತ್ತು ಕೊಲ್ಲಾಪುರ ಸಾಜ್ ಬೇಕು, ಆಮೇಲೆ ಸೀರೆ ಕಲೆಕ್ಷನ್ ನೋಡಿರಿ, ಆಲ್ಮೋಸ್ಟ್ ಆಲು ತುಂಬ ಬ್ರೈಡಲ್ ಸ್ಯಾರಿಗಳೆಲ್ಲ ಸೇಲ್ ಆಗಿಬಿಟ್ಟಿದ್ದಾವೆ. ನಿಮ್ಗಿರೋ ಕಲೆಕ್ಷನ್ ಎಲ್ಲ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತಿರ್ತೀನಿ. ಓಕೆ, ದಯವಿಟ್ಟು ಸಪೋರ್ಟ್ ಮಾಡಿರಿ, ತಗೋರಿ. ಹೊರಗಡೆಕ್ಕಿಂತ ರೇಟ್ ಕಡಿಮೆ ಕೊಡ್ತೀನಿ. ಫಂಕ್ಷನ್ಗಳಿಗೆ ಎಲ್ಲ ವೇರ್ ಮಾಡ್ಬೋದು, ಸಖತ್ತಾಗಿರ್ತಾವೆ. ರೇಟು ಕೂಡ ಕಡಿಮೆ, ಕ್ವಾಲಿಟಿ ಮಾತ್ರ A1 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್.